ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸೇಲೇಜ್ ಮಾಡುವ ವಿಧಾನವನ್ನು ಹೇಳಲಿದ್ದೇವೆ. ನಾವು 3.5 ತಿಂಗಳ ಬೆಳೆದು ನಿಂತ ಜೋಳದ ಮೇವಿನಿಂದ ತಯಾರಿಸಿದ ಈ ಸೇಲೇಜನ್ನು ಮಾಡುವುದನ್ನು ಹೇಳ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ತಕ್ಕಂಥದ್ದು ನಾವು 1 ಟನ್ ಬ್ಯಾಗಿಗೆ ಬೇಕಾಗುವಷ್ಟು ಮೇವನ್ನು ಚಾಪ್ ಕಟ್ರ್ನಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು. ಸರಿಯಾದ ರೀತಿಯಲ್ಲಿ ಕಟ್ ಮಾಡಿದ ನಂತರದ ನಾವು ಈ ಬ್ಯಾಗಿಗೆ ತುಂಬತಕ್ಕಂತಹ ಸೇಲೇಜ್ ಬ್ಯಾಗನ್ನು ನೋಡ್ತಾ ಇರೋದು. ಈಗ ನೀವು ನೋಡ್ತಕ್ಕಂಥದ್ದು 1 ಟನ್ ಮೇವನ್ನು ಹಿಡಿಯುವಂತಹ ಸೇಲೇಜ್ ಬ್ಯಾಗು. ಇದರಲ್ಲಿ ಇದು ಕೂಡ ಮಾರ್ಕೆಟ್ನಲ್ಲಿ 550 ರೂಪಾಯಿಗಳವರೆಗೆ ಈ ಬ್ಯಾಗ್ ಸಿಗುತ್ತದೆ. ಒಳಗಡೆ ಪ್ಲಾಸ್ಟಿಕ್ ಹಾಗೂ ಹೊರಗಡೆ ಒಂದು ರಫ್ ಆದ ತಟ್ ಇರುತ್ತದೆ. ಅದರ ಒಳಗಡೆ ನಾವು ಮೇವನ್ನು ಹಾಕಿದ ನಂತರದಲ್ಲಿ ಆ ಮೇವಿನ ಜೊತೆಗೆ ನಾವು 1 ಟನ್ನಿಗೆ 2 kg ಉಪ್ಪು ಹಾಗೂ 2 kg ಸಾವಯವ ಬೆಲ್ಲದ ಜೊತೆಗೆ ನಾವು ಈ ಮಿಶ್ರಣವನ್ನು ಮೇವಿನ ಜೊತೆಗೆ ಮಿಶ್ರಣವನ್ನು ಹಾಕ್ತಾ ಇದ್ದೇವೆ. ಇಲ್ಲಿ 10 ರಿಂದ 12 ಬುಟ್ಟಿಯಷ್ಟು ಮೇವನ್ನು ಹಾಕಿದ ನಂತರದಲ್ಲಿ ಇದನ್ನು ನಾವು ಬೆಲ್ಲ ಹಾಗೂ ಉಪ್ಪನ್ನು ಹಾಕ್ತಾ ಇದ್ದೇವೆ. ಇದನ್ನು ಸರಿಯಾದ ರೀತಿಯಲ್ಲಿ ತುಳಿಯಬೇಕು. ಒಬ್ಬ ಮನುಷ್ಯನನ್ನು ಬ್ಯಾಗಿನಲ್ಲಿ ಇರಿಸಿ ಗಾಳಿ ಆಡದಂತೆ ಸರಿಯಾದ ಪ್ರಮಾಣದಲ್ಲಿ ತುಳಿಯಬೇಕು. ಮತ್ತು ಕೆಲವೊಂದಿಷ್ಟು ಮಂದಿ ಅದನ್ನು ನೀರನ್ನು ಮಿಕ್ಸ್ ಮಾಡ್ತಾರೆ. ನಾವು ನೀರನ್ನು ಮಿಕ್ಸ್ ಮಾಡಿಲ್ಲ ಈ ಸಲ. ಹಾಗೆ ಉಪ್ಪು ಮತ್ತು ಬೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ ಈ ರೀತಿಯಾಗಿ ಒಬ್ಬ ಮನುಷ್ಯನ ಒಳಗೆ ತುಳಿಯಲಿಕ್ಕೆ ಬಿಟ್ಟು ಪ್ಯಾಕ್ ಮಾಡ್ತಾ ಹೋಗಬೇಕು. ಕೆಲವೊಂದಿಷ್ಟು ಜನ ಬ್ಯಾಗನ್ನು ಮೇಲೆ ಕಟ್ಟಿ ಕೂಡ ಮಾಡ್ತಾರೆ. ಕಟ್ಟಿ ಮಾಡೋದ್ರಿಂದ ಬ್ಯಾಗ್ ಸರಿಯಾಗಿ ನಿಲ್ತದೆ. ಹೀಗೆ ಮಾಡೋದ್ರಿಂದ ನಿಲ್ತದೆ. ಕೆಲವೊಂದು ಸಲ ವಂಕಾಗುವ ಸಾಧ್ಯತೆಯೂ ಇರ್ತದೆ. ಮತ್ತು ನಾವು ಎಲ್ಲವನ್ನು ಮೇವನ್ನು 1 ಟನ್ ಆಗುವಷ್ಟು ಮೇವನ್ನು ತುಂಬಿದ ನಂತರದಲ್ಲಿ ಸರಿಯಾಗಿ ಗಾಳಿ ಆಡದಂತೆ ಒಳಗಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಎರಡು ಥರ ಟೈಟ್ ಮಾಡಬೇಕು. ಆನಂತರದಲ್ಲಿ ಕೊನೆಯದಾಗಿ ಈ ಪ್ಲಾಸ್ಟಿಕ್ ಬ್ಯಾಗನ್ನು ಮ್ಯಾಗಿರ್ತಕ್ಕಂಥ ಏನು ಪ್ಲಾಸ್ಟಿಕ್ ಹೊದಕ್ಕೆ ತಟ್ಟೆ ಅಂತೇಳಿ ಏನಿರ್ತೀವಿ, ಇದನ್ನು ಕೂಡ ನಾವು ಸರಿಯಾದ ಪ್ರಮಾಣದಲ್ಲಿ ಕಟ್ಟಬೇಕು. ಇದು ಕೂಡ ಬಿಸಿಲು ಮತ್ತು ಮಳೆಯ ನೀರಿಗೆ ಕೂಡ ಏನಾಗೋದಿಲ್ಲ. ಆನಂತರದಲ್ಲಿ 45 ದಿನಗಳ ನಂತರದಲ್ಲಿ ಇದನ್ನು ದನಗಳಿಗೆ ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ